ತಗೊಳ್ಳದೆ ಅದು ಡಿಸಿಷನ್ ತಗೊಳ್ಳೋಕ್ಕಾಗುತ್ತಾ ಸರ್ಕಾರ? ಕ್ಯಾಬಿನೆಟ್ಟಿಗೆ ತಂದಿದ್ದಾರೆ, ಏನು ಪಾಯಿಂಟ್ಸ್ ತಂದಿದ್ದಾರೆ, ಏನು ಸ್ಟ್ಯಾಟಿಸ್ಟಿಕ್ಸ್? ಯಾವುದೋ ಒಂದು SBI ಅಂತ ಅಥವಾ ಇನ್ಯಾವುದೋ ಹೇಳ್ತಾ ಇದ್ದೀರಾ. ಯಾವುದೇ ಒಂದು ಏಜೆನ್ಸಿಗೆ, ಯಾವುದೇ ಒಂದು ಸರ್ಕಾರದ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂದ್ರೆ, ಏಜೆನ್ಸಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂದ್ರೆ ಸರ್ಕಾರದ ಆದೇಶ ಆಗಬೇಕು, ಗೌರ್ಮೆಂಟ್ ಡಿಸಿಷನ್ ಆಗಬೇಕು, ಅದರ್ ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು, ಅಥವಾ ಸರ್ಕಾರನೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಇದೆಲ್ಲ ಇಶ್ಯೂಸ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಭಾಳ ಇಶ್ಯೂಸ್ ಇದೆ. ಮೈನಿಂಗು ಹೊರಗಡೆ ಇರುವಂಥ ಸೈನೈಡ್ ಡಂಪ್ಸು 30 ಮಿಲಿಯನ್ ಟನ್ಸ್ ಇದೆ. ಇನ್ನೊಂದು ಕಡೆ ಮೈನಿಂಗ್ ಎಂಪ್ಲಾಯೀಸ್ದು ಇಶ್ಯೂಸ್ ಇದೆ, ಎಂಪ್ಲಾಯೀಸ್ದು ಇಶ್ಯೂಸ್ ಇದ್ದಾವೆ, ಮನೆಗಳದ್ದು ಇಶ್ಯೂಸ್ ಇದ್ದಾವೆ. ಇಷ್ಟೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಡಂಪ್ಸ್ನ ನೋಡ್ತೀವಿ ಅಂತ ಹೇಗೆ ಸರ್ಕಾರ ಕಣ್ಣು ಮುಚ್ಕೊಂಡು ಪರ್ಮಿಷನ್ ಕೊಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಂದ್ಸತಿ ಸಮಸ್ಯೆನ ಆಲಿಸೋಂಗಿದ್ರೆ, ಸಮಸ್ಯೆ ಬಗೆಹರಿಸೋಂಗಿದ್ರೆ ಫಸ್ಟ್ ಮೈನಿಂಗ್ ಎಂಪ್ಲಾಯೀಸ್ ಮಾಡಿ, ಅದಾದಮೇಲೆ ಹೌಸಿಂಗ್ ಇಶ್ಯೂ ಇದೆ ಆಮೇಲೆ ಮಾಡಿ, ಅದಾದಮೇಲೆ ರಿಸೋರ್ಸಸ್ ಇದೆ ಅಂತಂದರೆ ಅದಾದಮೇಲೆ ಲಾಸ್ಟಲ್ಲಿ ಇಂಪಾರ್ಟೆನ್ಸ್ ಕೊಡಿ. KGF ಇಶ್ಯೂಸ್, ಬರ್ನಿಂಗ್ ಇಶ್ಯೂಸ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಾನು ನಂಬಿಕೆ. ಕೇಂದ್ರ ಸರ್ಕಾರ ಏನು ಮಾಡಿದೆ ಬಿಟ್ಟಿದೆ ಚರ್ಚೆ ಬೇಡ. ನಮ್ಮ ರಾಜ್ಯ ಸರ್ಕಾರ, ನನ್ನ ಸರ್ಕಾರ ಮೊದಲನೇ ಆದ್ಯತೆ ಎಂಪ್ಲಾಯೀಸ್ದು 25 ಇಯರ್ಸ್ ಬರ್ನಿಂಗ್ ಇಶ್ಯೂ ಏನಿದೆ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲಿ. ಅದಾದಮೇಲೆ ಹೌಸಿಂಗ್ ಇಶ್ಯೂ ಇದೆ, ಇವತ್ತವರೆಗೂ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಿಟ್ಟರೆ ಹಕ್ಕುಪತ್ರ ಕೊಟ್ಟಿಲ್ಲ. ಮೈನಿಂಗ್ ಶೆಡ್ಸ್ಗೂ ಹಕ್ಕುಪತ್ರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಅದಕ್ಕೋಸ್ಕರ ಏನು ಇಶ್ಯೂಸ್ ಇದ್ದಾವೆ, ಇಲ್ಲಿನ ಜನಕ್ಕೆ ಏನು ಇಶ್ಯೂಸ್ ಇದ್ದಾರೆ, ಜನಸಾಮಾನ್ಯರು ಯಾವ ರೀತಿ ಸಫರ್ ಆಗ್ತಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ, ಅದಕ್ಕೆ ಪ್ರಿಯಾರಿಟೀಸ್ ಕೊಡಿ. ಅದಾದಮೇಲೆ KGF ಅಲ್ಲಿರೋ ರಿಸೋರ್ಸಸ್ ಬಗ್ಗೆ ಏನಾದರೂ ಡಿಸಿಷನ್ ತಗೊಳ್ಳಿ. ಇಶ್ಯೂಸ್ ಏನಿದೆ ಅಂತ ಸರ್ಕಾರ ಗಮನ ಹರಿಸೋವರೆಗೂ ಕೋರ್ಟಲ್ಲಿ ಏನು ಇಶ್ಯೂಸ್ ಇದ್ದಾವೆ, ಏನು 25 ಇಯರ್ಸಿಂದ ಬಗೆಹರಿಸೋಕ್ಕಾಗದೇ ಇರುವಂಥ ಸಮಸ್ಯೆ, ಅದಕ್ಕೆ ಏನು ದಾರಿ ಹುಡುಕಿದ್ದೀವಿ, ಇಲ್ಲಿ ಕೆಲಸ ಮಾಡಿರುವಂಥ ತಲತಲಾಂತರ ಸೇವೆ ಮಾಡ್ಕೊಂಡು ಬಂದಿರುವಂಥ ಕುಟುಂಬಗಳಿಗೆ ಯಾವ ರೀತಿ ರಕ್ಷಣೆ ಮಾಡ್ತೀವಿ, ಎರಡೂ ಅದೇ ಪ್ರಿಯಾರಿಟಿ ಇಂಪಾರ್ಟೆನ್ಸ್ ಕೊಡಲಿ. ಆಮೇಲೆ ಬೇರೆ ಸ್ಟ್ಯಾಂಡ್ ತಗೊಳ್ಳಿ. ಪರ್ಮಿಷನ್ ಕೊಡಬೇಕು ಅಂದರೆ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರನೇ ಅವರಿಗೆ ಪರ್ಮಿಷನ್ ಕೊಡಬೇಕಾಗತ್ತೆ. ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರಾ, ಅಥವಾ ಸೈನೈಡ್ ಡಂಪ್ಸ್ ಏನು 30 ಮಿಲಿಯನ್ ಸೈನೈಡ್ ಡಂಪ್ಸ್ ಇದೆ, 30 ಮಿಲಿಯನ್ ಟನ್ಸ್ ಇದೆ ಅಂತ ಇದ್ದಾರಲ್ಲ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಸೆಂಟ್ರಲ್ ಗೌರ್ಮೆಂಟ್ KGF ಡಿಪೋ ಮ್ಯಾನೇಜರ್ KSRTC ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಶಕ್ತಿ ಯೋಜನೆ ಅಂತ ಒಂದು ಗ್ಯಾರಂಟಿ ಅನುಷ್ಠಾನ, ಒಂದು ಇದರಲ್ಲಿ 5 ಯೋಜನೆಗಳಿವೆ. ಅದರಲ್ಲಿ ಶಕ್ತಿ ಯೋಜನೆ ಅನ್ನೋದು KSRTCಗೆ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿದೆ. ಅದರಲ್ಲಿ ಇದುವರೆಗೂ 2 ವರ್ಷಗಳಲ್ಲಿ 500 ಕೋಟಿ ಜನ ಶ್ರೀಶಕ್ತಿ ಮಹಿಳೆಯರು ಪ್ರಯಾಣ ಮಾಡಿರುವಂತಹ ಸಂಭ್ರಮಾಚರಣೆಯನ್ನು ಇವತ್ತಿನ ದಿನ ನಮ್ಮ ಮಾನ್ಯ ಶಾಸಕರಾದಂಥ ರೂಪಕಲಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಭ್ರಮಾಚರಣೆಯನ್ನು ನಮ್ಮ ಬಸ್ ನಿಲ್ದಾಣದಲ್ಲಿ ನೆರವೇರಿಸಲಾಯಿತು. ಅದರಲ್ಲಿ KGF ಘಟಕದಲ್ಲಿ ಇದುವರೆಗೂ 2 ವರ್ಷಗಳಲ್ಲಿ 2,22,51,847 ಜನ ಮಹಿಳೆಯರು ಪ್ರಯಾಣ ಮಾಡಿ ಫಲಾನುಭವಿಗಳಾಗಿರುತ್ತಾರೆ. ಈ ಒಂದು ಸಂಭ್ರಮಾಚರಣೆಯನ್ನು ಬಸ್ ಸ್ಟ್ಯಾಂಡಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಗ್ಯಾರಂಟಿ ಕಮಿಟೀಸ್ಗೆ ಕೆಲವೊಂದು ಪ್ರೋಗ್ರಾಮ್ಸ್ನ ಸೆಲೆಕ್ಟ್ ಮಾಡುವಾಗ ನಾವು ಮಕ್ಕಳಿಗೂ 2 ಇರಬೇಕು, ಒಂದ್ಸತಿನೂ ನಾವು ಕಾರ್ಯಕ್ರಮ ಕೊಟ್ಟಿಲ್ಲ ಅಂತ ಹೇಳಿದ್ವಿ. ಒಂದಾದ್ರೂ ಯೋಜನೆ ಮಹಿಳೆಯರಿಗೆ ಕೊಡಬೇಕು ಅನ್ನೋದು ನೀವು ಕೇಳಿದ್ರಿ. ಇವತ್ತೇನಾದ್ರೂ ಸಮಾವೇಶಗಳು ಕೆಲಸ ಬಿಡುದಿಲ್ಲ ಹೋಗಿ ಗಾಡಿ ಕಾಲಿಂದ ಒಳಗೆ ಹೋಗಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.